ಪಾನಿಪುರಿ ಅಂದರೆ ಹಾಗೇ ಬಾಯಲ್ಲಿ ನೀರೂರುತ್ತೆ, ತಿನ್ನಬೇಕು ಅನ್ನೋ ಆಸೆ. ಪಾನಿಪುರಿ ತಿನ್ನೋ ಮಜಾನೇ ಬೇರೆ. ಸಖತ್ ಎಂಜಾಯ್ ಮಾಡ್ಕೊಂಡು ಪಾನಿಪುರಿ ತಿನ್ನುವಂಥ ಜನರಿಗೆ ಇಲ್ಲೊಂದು ವಿಶೇಷವಾದಂಥ ಸುದ್ದಿ ಇದೆ. ಏನು ನೋಡ್ಕೊಂಡು ಬನ್ನಿ. ರಸ್ತೆ ಬದಿ ತಿನ್ನುವ ಪಾನಿಪುರಿ ಪ್ರಿಯರೇ ಹುಷಾರ್. ಸಿಕ್ಕ ಕಡೆ ಪಾನಿಪುರಿ ತಿಂದರೆ ನಿಮ್ಮ ಕತೆ ಹರೋಹರ. ಬೂಸ್ಟ್ ಬಂದಿರುವ ಪಾನಿಪುರಿ, ಬ್ಯಾಗ್ನಲ್ಲಿರುವ ಕೊಳೆತ ಆಲೂಗಡ್ಡೆ, ಗಲೀಜು ಮಿಶ್ರಿತ ಹಿಟ್ಟು ಬಳಸಿ ಪುರಿ ತಯಾರಿಕೆ. ಇದು ನೀವು ರಸ್ತೆ ಬದಿ ತಿನ್ನುವ ಪಾನಿಪುರಿ ತಯಾರಿಕೆ ಅಡ್ಡೆ. ನೀವೇನಾದ್ರೂ ಇಲ್ಲಿ ತಯಾರಾಗುವ ಗೋಲ್ಗಪ್ಪ ತಿಂದರೆ ನಿಮ್ಮ ಆರೋಗ್ಯದ ಕತೆ ಗೋವಿಂದ. ಎಸ್, ಈ ದೃಶ್ಯ ಕಂಡು ಬಂದದ್ದು ನೆಲಮಂಗಲ ನಗರದ ಅಡೇಪೇಟೆಯಲ್ಲೇ. ಉತ್ತರ ಪ್ರದೇಶದಿಂದ ಬಂದ ಯುವಕರು ಬಾಡಿಗೆ ಮನೆ ಪಡೆದು ಗೋಲ್ಗಪ್ಪ ತಯಾರಿಸುತ್ತಿದ್ರು. ಯಾವುದೇ ಪರವಾನಗಿ ಪಡೆಯದೆ ಗೋಲ್ಗಪ್ಪ ತಯಾರಿಕೆ ಮಾಡುತ್ತಿರೋ ದೂರು ಬಂದ ಹಿನ್ನೆಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ಹಾಗೂ ನಗರಸಭೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ರು. ತಯಾರಿಕೆ ರೀತಿ ನೋಡಿ ಒಂದು ಕ್ಷಣ ಅಧಿಕಾರಿಗಳೇ ಶಾಕ್ ಆಗಿದ್ರು. ಇವತ್ತು ಇಲ್ಲಿ ಪಾನಿಪುರಿ ಗೋಲ್ಗಪ್ಪ ಪುರಿಗಳನ್ನ ಅನ್ಹೈಜಿನಿಕ್ ಕಂಡೀಷನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವರದಿ ಬಂದಿತ್ತು. ಒಂದು 2 months ಬ್ಯಾಕು ನಾವು ಬಂದು ಇಲ್ಲಿ ಪರಿಶೀಲಿಸಿ ಎಲ್ಲರಿಗೂ ಹೆಲ್ತ್ ಎಜುಕೇಷನ್ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಹೋಗಿದ್ವಿ. ಸೊ ಇದುವರೆಗೂ ಯಾವುದೂ ತಿದ್ದುಪಡಿ ಅವರು ಮಾಡಿಕೊಂಡಿಲ್ಲ. ಹಾಗಾಗಿ ನಗರಸಭೆ ಅಧಿಕಾರಿಗಳು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳು ನಾವು ಇಬ್ಬರೂ ಬಂದು ಇವತ್ತು ಜಂಟಿ ಕಾರ್ಯಾಚರಣೆ ಮಾಡಿ ಪರಿಶೀಲಿಸಿ ಅನ್ಹೈಜಿನಿಕ್ ಕಂಡೀಷನ್ ಇರೋದ್ರಿಂದ ನಗರಸಭೆ ವತಿಯಿಂದ ಅವರಿಗೆ ದಂಡ ವಿಧಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ನಾವು ಸಹ ನೋಟಿಸ್ ಜಾರಿ ಮಾಡಿದ್ದೀವಿ. ನೋಟಿಸ್ ಜಾರಿ ಮಾಡಿ ಅವರ ವಸ್ತುಗಳನ್ನೆಲ್ಲ ಮುಟ್ಗೋಲು ಹಾಕೋಣಕ್ಕೆ ಮೇಲಧಿಕಾರಿಗಳಿಗೆ ತಿಳಿಸಿದ್ದೀವಿ. ಅವರ ಸೂಚನೆ ಬಂದ ತಕ್ಷಣ ಅದನ್ನು ನಾವು ಪಾಲನೆ ಮಾಡ್ತೀವಿ. ಇನ್ನು ಬಹಳ ಕೆಟ್ಟದಾಗಿ ಪಾನಿಪುರಿ ತಯಾರಿಕೆ ಮಾಡುತ್ತಿದ್ದ ಈ ರಿಂಗ್ ಸೋನೇಕರ್ ಎಂಬ ವ್ಯಕ್ತಿ ಯಾವುದೇ ಶುಚಿತ್ವ ಕಾಪಾಡದೆ ಬೇಕಾಬಿಟ್ಟಿ ತಯಾರಿಸುತ್ತಿದ್ದನು. ಈ ಪುರಿಯನ್ನ ಸೇವಿಸುವ ಯಾರೇ ಆದ್ರೂ ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ. ಈತನ ತಯಾರಿಕಾ ಘಟಕ ನೋಡಿ ಆಹಾರ ಅಧಿಕಾರಿಗಳು 10,000 ದಂಡ ವಿಧಿಸಿ ಗೋಲ್ಗಪ್ಪ ತಯಾರಿಕೆಗೆ ಬಳಕೆ ಮಾಡುವ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಬಳಿಕ ಸಂಗ್ರಹಿಸಿದ ಪುರಿ ಹಿಟ್ಟು, ಪುದೀನಾ ಚಟ್ನಿ, ಹುಳಿಯ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸದ್ಯ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ನೀವೇನ ಕಂಪ್ಲೇಂಟ್ ಕೊಟ್ಟಿದ್ದು? ಕೊಡ್ತೀನಿ. ಇಲ್ಲಿ ಬಾಡಿಗೆ ಓನರ್ ಯಾರು? ಓನರು ಇಲ್ಲಿ ಪಕ್ಕದಲ್ಲವ್ರಿ ಸರ್. ಅವ್ರೇ ನೋಡಲ್ವಾ ಇಷ್ಟೆಲ್ಲ ಗಲೀಜ್ ಮಾಡ್ಕೊಂಡು ಈ ರೀತಿ ಬರ್ತಾರೆ ಸರ್. ಅವರು ಬರ್ತಾರೆ ಹೋಗ್ತಾರೆ, ತಿರ್ಗಾ ಏನು ಇದು ಮಾಡಕ್ ಹೋಗಲ್ಲ. ಇವಾಗ ನೀವು ಅಕ್ಕಪಕ್ಕ ಇದಿರಲ್ಲ, ನಿಮ್ಗೆ ಯಾವ ತರ ಇದರಿಂದ ತೊಂದರೆ? ವಾಸನೆ ಇರ್ಬೋದು. ಇವ್ರು ತೊಂದರೆ ಕೊಡೋದೇ ತೊಂದರೆಗಳು. ಹಿಂಗಾದೈತೆ ಗಲಾಟೆ ಮಾಡಕ್ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಮೊನ್ನೆ ಮಾಡಿದ್ರು ನಮ್ಮ ಹುಡ್ಕ ಬಂದು ಗಲಾಟೆ ಮಾಡೋದು. ಹಂಗೂನು ಹಿಂಗೆಲ್ಲ ಮಾಡ್ತೀರಾ? ಎಷ್ಟು ಜನ ಸೇರ್ಕೊಂಡಿದ್ದೀರಾ? ಹಂಗೆ ಹಿಂಗೆ. ಎಷ್ಟು ಜನ ಇದ್ದಾರೆ ರೂಮಲ್ಲಿ? ಅಣ್ಣ ಇವ್ರು ಅವರೇ ಎಲ್ಲ ಒಂದು 8-10 ಜನ 10 ಜನ ಮೇಲೆ ಅವ್ರೆ ಸರ್. ಇನ್ಮೇಲಾದ್ರೂ ರಸ್ತೆ ಬದಿ ಪಾನಿಪುರಿ ತಿನ್ನುವ ಮುನ್ನ ಹುಷಾರ್. ಸಿಕ್ಕ ಕಡೆ ಕಡಿಮೆಗೆ ಸಿಗುತ್ತೆ ಎಂದು ತಿಂದು ನಿಮ್ಮ ಆರೋಗ್ಯ ಹದಗೆಡಿಸಿಕೊಳ್ಳುವ ಬದಲು ನೀವೇ ಮನೆಯಲ್ಲಿ ತಯಾರಿಸಿಕೊಂಡು ತಿಂದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಗ್ಯಾರಂಟಿ. ಇಲ್ಲ ಅಂದ್ರೆ ನೀವು ಯಮಪಾಶಕ್ಕೆ ಸಿಲುಕೋದು ಗ್ಯಾರಂಟಿ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.